ಬಹು ನಿರೀಕ್ಷಿತವಾದಂತಹ ಕೇಂದ್ರದ ಬಜೆಟ್ ಅನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ಕನಸೇನಿದೆ, ಭಾರತ ಸದೃಢ ಆಗಬೇಕು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ದೇಶದನ್ನ ವಿಶ್ವ ಗುರು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಹೊರಟಿರ್ತಕ್ಕಂಥ ನರೇಂದ್ರ ಮೋದಿಯವರು ನಾಳೆ ಕರ್ನಾಟಕದ ಜನತೆಗೆ ಸಿಹಿ ಸುದ್ದಿ ಕೊಡ್ತಾರೆ. ಕರ್ನಾಟಕದ ಅಭಿವೃದ್ಧಿಗೆ ಈಗಾಗಲೇ ಬಹಳಷ್ಟು ಹಣವನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ವರ್ಷದಲ್ಲಿ ಏನ್ ಕೊಟ್ಟಿದಾರೋ ಅದ್ರ 4 ಪಟ್ಟು ಹಣವನ್ನ ನರೇಂದ್ರ ಮೋದಿಯವರು ತಮ್ಮ 10 ವರ್ಷದ ಅವಧಿಯಲ್ಲಿ ಕೊಡೋ ಮುಖಾಂತರ ಕರ್ನಾಟಕದ ರಸ್ತೆ, ಕರ್ನಾಟಕದ ರೈಲ್ವೆಗೆ ಮತ್ತು NDRF ಹಣನೂ ಕೂಡ ಅಧಿಕವಾಗಿ ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಈ ಬಜೆಟ್ ಅಲ್ಲೂ ಕೂಡ ನಮ್ಮೆಲ್ಲರಿಗೂ ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ನಾನು ನಿರ್ಮಲಾ ಸೀತಾರಾಮನ್ ಅವರು ನಾಳೆ ಏನ್ ಮಂಡಿಸ್ತಾರೆ ಅದಕ್ಕೆ ನನ್ನ ಶುಭ ಹಾರೈಕೆಯನ್ನ ನಾನು ಮಾಡ್ತಾ ಇದ್ದೀನಿ. ಇವತ್ತು ಮುಖ್ಯವಾಗಿ ಈ ಮಲೆನಾಡು ಪ್ರದೇಶದಲ್ಲಿ ಬಹಳ ವರ್ಷಗಳಿಂದ ಯಾರು ಕಾಫಿಯನ್ನ ಬೆಳೀತಾ ಇದ್ದಾರೆ ಮತ್ತು ದೇಶದ ಆದಾಯಕ್ಕೆ ತಮ್ಮ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಕಾಫಿ ಬೆಳೆಯುತ್ತೋ ಅಲ್ಲಿ ಪರಿಸರ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಮರಗಳು ಆ ಪ್ರದೇಶಗಳಲ್ಲಿ ನೆಡೋ ಮುಖಾಂತರ ಪರಿಸರವನ್ನ ಕಾಪಾಡ್ತಾ ಇದ್ರು. ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಕಂದಾಯ ಸಚಿವನಾಗಿದ್ದಾಗ ಯಾರು 30-40 ವರ್ಷ 50-60 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ರು ಅವರಿಗೆ ಸರ್ಕಾರಿ ಏನು ಅವರ ಉಳುಮೆ ಮಾಡ್ತಾ ಅಂದ್ರೆ ಕಾಫಿ ಬೆಳೀತಾ ಇದ್ರು ಅದನ್ನ ಅವ್ರಿಗೆ ಕೊಡುವಂತ ಒಂದು ಕ್ರಾಂತಿಕಾರಿಕ ಒಂದು ಆಕ್ಟ್ ಅನ್ನ ನಾನು ಜಾರಿಗೆ ತಂದು ಅದು ವಿಧಾನಸಭೆಯಲ್ಲೂ ವಿಧಾನ ಪರಿಷತ್ತಲ್ಲೂ ಪಾಸ್ ಆಗಿ ರೂಲ್ಸ್ ಫ್ರೇಮ್ ಮಾಡಿ ಅದಕ್ಕೆ 1 ಎಕರೆವರೆಗೂ 1,000 ರೂಪಾಯಿ ವರ್ಷಕ್ಕೆ ಕಟ್ಟಬೇಕು. 1 ಎಕರೆ ಮೇಲಿದ್ರೆ ಅದಕ್ಕೆ ಮಾನದಂಡಗಳು 1,500, 2,000, 2,500 ಕೂಡ ಮಾನದಂಡವನ್ನ ಫಿಕ್ಸ್ ಮಾಡಿ ಒತ್ತುವರಿ ಬಹಳ ವರ್ಷಗಳ ಬೇಡಿಕೆ ಇದು. ಯಾಕಂದ್ರೆ ಇದುವರೆಗೂ ಅವರಿಂದ ವಾಪಸ್ ಪಡೆಯಕ್ ಆಗೇ ಇಲ್ಲ, ನಾವು ಯಾರನ್ನು ಪಡೆಯಕ್ ಆಗೇ ಇಲ್ಲ. ಆದ್ರೆ ಅದ್ರಲ್ಲಿ ಕೆಲವು ಕಂಡೀಷನ್ಸ್ ಹಾಕಿದ್ದೀನಿ. ಅಂದ್ರೆ ಇದು ಕೊಡ್ತಾ ಇರೋದು ಇಡೀ ಅವ್ರ ಕುಟುಂಬಕ್ಕೆ, ಅವ್ರ ಕುಟುಂಬದ ಯಾರೇ ಇದ್ರು ಕೂಡ ಅಷ್ಟು ಜನಕ್ಕೆ ಸೇರಿ ಒಂದು ಕುಟುಂಬಕ್ಕೆ ಅಂತ ಕೊಡ್ತಾ ಇರೋದು, ಒಬ್ಬ ವ್ಯಕ್ತಿಗಲ್ಲ, ಇದು ಕುಟುಂಬಕ್ಕೆ. ಅಕಸ್ಮಾತ್ ಅವ್ರು ಯಾರನ್ನ ತೀರೋದ್ರು ಕೂಡ ಅವ್ರ ಕುಟುಂಬದಲ್ಲೇ ಇರ್ತದೆ. 30 ವರ್ಷ ಅವ್ರು ದುಡ್ಡು ಕಟ್ಕೊಂಡು ಹೋಗ್ಬೇಕು, ಎವ್ರಿ ಇಯರ್ ಅದು ಹಣ ಕಟ್ಬೇಕು ಅವ್ರು ಕೊಡುವಂಥದ್ದು. ಮತ್ತೆ ಅದರಲ್ಲಿ ಬಹಳ ಪ್ರಮುಖವಾಗಿ ಕಂಡೀಷನ್ ಹಾಕಿದ್ದೀನಿ. ಎಂದಾದ್ರೂ ಅದು ರಸ್ತೆ ಬೇಕಾದ್ರೆ, ಶಾಲೆ, ಕಾಲೇಜು, ಆಸ್ಪತ್ರೆಗಳು, ಬಡವರಿಗೆ ಏನಾದ್ರೂ ಸೈಟ್ ಹಂಚುವಂಥದ್ದು, ಈ ತರದ ಸರ್ಕಾರಿ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಇಮಿಡಿಯೇಟ್ ಆಗಿ ಕೂಡಲೇ ಅದನ್ನ ವಾಪಸ್ ತಗೊಳ್ಳೋ ಅಂಥದ್ದಕ್ಕೂ ಅಧಿಕಾರವನ್ನ ಕೊಟ್ಟಿದ್ದೀನಿ ನಾನು. ರಾಷ್ಟ್ರಧ್ವಜಕ್ಕೆ ಕಾಂಗ್ರೆಸ್ ಸರ್ಕಾರ ಅಗೌರವ ಮಾಡಿದೆ. ಎಲ್ಲೂ ಕಾನೂನಲ್ಲಿ ಯಾವುದೇ ಕಾನೂನು, ಯಾವುದೇ ಪುಸ್ತಕ, ಯಾವುದೇ ಸಂವಿಧಾನದಲ್ಲಿ ಹನುಮಾನ್ ಧ್ವಜ ಇದನ್ನ ತೆಗೆದು ರಾಷ್ಟ್ರಧ್ವಜ ಹಾಕಿ ಅಂತ ಯಾವ್ದು ಕಾನೂನಲ್ಲಿ ಇದೆ? ನನ್ನ ಪ್ರಶ್ನೆ ಕಾಂಗ್ರೆಸ್ ಅವರು. ಹನುಮಾನ್ ಧ್ವಜ ಹಾರಾಟ 15 ದಿನದಿಂದ ಹಾರಾಟ ಆಗ್ತಾ ಇತ್ತು, ಅದನ್ನ ತೆಗೆದು ರಾಷ್ಟ್ರಧ್ವಜ ಹಾಕ್ಬೇಕು ಅನ್ನೋ ಯಾವ ಕಾನೂನಲ್ಲಿ ಇದೆ, ಯಾವ ಸೆಕ್ಷನ್ ಅಲ್ಲಿ ಇದೆ ಅದನ್ನ ಕಾಂಗ್ರೆಸ್ ಅವರು ಹೇಳ್ಬೇಕು. ಮತ್ತೆ ರಾಷ್ಟ್ರಧ್ವಜ ಹಾರಾಟ ಮಾಡ್ಬೇಕಾದ್ರೆ ಅದಕ್ಕೊಂದು ನಿಯಮ ಇದೆ, ಬೆಳಗ್ಗೆ 9 ಗಂಟೆ ಒಳಗಡೆ ಮಾಡಬೇಕು. ಅದಕ್ಕೆ ಗೌರವಿತ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಕೊಡ್ಬೇಕು. ಅಟ್ಲೀಸ್ಟ್ ಒಂದು ಮೊಳ ಹೂವು ಆದ್ರೂ ಹಾಕ್ಬೇಕು. ಇಲ್ಲ ಅಂದ್ರೆ ಅದಕ್ಕೆ ಬಿಡಿ ಹೂವು ಎಲ್ಲ ಸೇರಿಸಿ ಮೇಲೆ ಹೋಗ್ತಾರೆ ಹೇಳಿದ್ರೆ ಅದು ಬೆಳಗ್ಗೆ ಬೀಳ್ಬೇಕು. ಶುಭ ಸಂಕೇತ, ನಮ್ಮ ಪರಂಪರೆ, ಅದು ಹಿಂದೂಗಳ ಪರಂಪರೆ, ಹಾಗೆ ಮಾಡ್ಬೇಕು. ಏನು ಇಲ್ಲ, ಅಶೋಕ ಬರ್ತಾ ಇದ್ದಾನೆ, ಇನ್ನು 5 ನಿಮಿಷಕ್ಕೆ ಅಶೋಕ ರೀಚ್ ಆಗ್ತಾನೆ, ಅಷ್ಟ್ರೊಳಗಡೆ ಅದನ್ನ ಬಾವುಟ ಹಾಕ್ಬೇಕು ಅನ್ನೋದು ಅಷ್ಟೇ ಅವ್ರದ್ದು. ಅವ್ರಿಗೆ ರಾಷ್ಟ್ರಧ್ವಜದ ಬಗ್ಗೆ ಪ್ರೀತಿ ಅನ್ನೋದನ್ನ ತಪ್ಪು, ಅದನ್ನ ತೆಗೆದಾಕ್ಬಿಡ್ತು. ಅದನ್ನ ಪ್ರೀತಿಯಿಂದ ಅಲ್ಲ ಹಾಕಿರೋದು,
ಹನುಮಂತನ ಧ್ವಜ ತೆಗಿಯಕ್ಕೆ ರಾಷ್ಟ್ರ ಧ್ವಜವನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಹನುಮಂತನ ತೆಗಿಯಕ್ಕೆ ರಾಷ್ಟ್ರ ಧ್ವಜವನ್ನ ಉಪಯೋಗ ಮಾಡ್ಕೊಂಡು ಕಾಂಗ್ರೆಸ್ ಅವರು ಈ ತರ ಕೀಳು ಮಟ್ಟದ ರಾಜಕಾರಣವನ್ನ ಮಾಡಿದ್ದಾರೆ. ನನ್ಗನ್ಸ್ತೈತೆ ಆಯ್ತಪ್ಪ, ಇವಾಗ ಹೇಳಿದ್ರಲ್ಲ ಯಾರು ಸಿದ್ದರಾಮಯ್ಯನವ್ರು, ರೀ ನಾವು ರಾಷ್ಟ್ರ ಧ್ವಜ ಹಾರ್ಸಕ್ಕೆ ತಪ್ಪೇನ್ರಿ ಅಂತ ಅವ್ರ ಸ್ಟೈಲಲ್ಲಿ ಹೇಳಿದೆ. ನೀವ್ಯಾರು ಬೇಜಾರು ಮಾಡ್ಕೊಂಬಲ್ಲಿ ಹೇಳಿ. ಆಯ್ತಪ್ಪ, ನೀವು ಬಹಳ ಭಕ್ತಿ ರಾಷ್ಟ್ರ ಧ್ವಜ ಹಾರ್ಸಕ್ಕೆ ಬಹಳ ಭಕ್ತಿ ನಿಮ್ಗೆ, ನಿಮ್ಮಷ್ಟು ಭಕ್ತಿ ಯಾರಿಗೂ ಇಲ್ಲ. ಲಾಲ್ ಚೌಕದಲ್ಲಿ ಹೇಳಿದ್ರಲ್ಲ, ಕಾಶ್ಮೀರದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಸವಾಲ್ ಹಾಕಿದ್ರಲ್ಲ, ನಿಮ್ಗೆ ಯಾರ ದಮ್ಮಿದ್ರೆ ಭಾರತೀಯರಿಗೆ ಬಂದು ರಾಷ್ಟ್ರ ಧ್ವಜ ಆರಿಸಿ ಅಂತ. ಅವಾಗ ನಾವು ಹೋಗಿದ್ದು ಆರ್ಸಕ್ಕೆ, ಬಿಜೆಪಿ ಅವ್ರು ಹೋಗಿದ್ದು, ಸಂಘ ಪರಿವಾರದವ್ರು ಹೋಗಿದ್ದು. ಅವಾಗ ಎಲ್ಲಿ ಕಾಣೆ ಆಗಿದ್ರಿ? ಎಲ್ಲಿ ಅಡುಗೆ ಕೂತ್ಕೊಂಡು, ಯಾವ ಮೂಲೆಯಲ್ಲಿ ಅಡುಗೆ ಕೂತ್ಕೊಂಡಿದ್ರಿ? ಯಾವ ಬಿಲ್ದಲ್ಲಿ ಅಡುಗೆ ಕೂತ್ಕೊಂಡಿದ್ರಿ? ಅವತ್ತು ಯಾಕೆ ಬರ್ಲಿಲ್ಲ? ಆ ಸವಾಲನ್ನ ಯಾಕೆ ಸ್ವೀಕಾರ ಮಾಡ್ಲಿಲ್ಲ? ನಿಮ್ದೇ ಸರ್ಕಾರ ಕೇಂದ್ರದಲ್ಲಿತ್ತು. ಆಗ ನಮ್ಗೆ ಮುರಳಿ ಮನೋಹರ್ ಜೋಶಿ ನೇತೃತ್ವದಲ್ಲಿ ಇಡೀ ದೇಶದಿಂದ 10,000 ಜನ ನುಗ್ಗಿ ನಾವು ಅಲ್ಲಿ ಬಾವುಟ ಆರಿಸಿದ್ರಿ. ಅವಾಗ ನೀವೇನ್ ಮಾಡಿದ್ರಿ? ಗೋಲಿಬಾರ್ ಮಾಡಿದ್ರಿ, ಲಾಠಿ ಚಾರ್ಜ್ ಮಾಡಿದ್ರಿ, ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರಿ. ನೀವು ರಾಷ್ಟ್ರಧ್ವಜಕ್ಕೆ ಬಹಳ ಗೌರವ ಕೊಡುವಂತ ವ್ಯಕ್ತಿಗಳು. ಬೇಡ, ಅದು ದೂರ ಆಗೋಯ್ತು ಕಾಶ್ಮೀರ. ಇಲ್ಲೇ ಹುಬ್ಳಿ, ಯಾರನ್ನ ಇದಾರ ಹುಬ್ಳಿಯವ್ರ ಪತ್ರಕರ್ತರು? ಹುಬ್ಳಿ ಈದ್ಗಾ ಮೈದಾನ ನಾನೇ ಹೋಗಿದ್ದೀನಿ. ಈದ್ಗಾ ಮೈದಾನದಲ್ಲಿ ಬಾವುಟ ಆರ್ಸಕ್ ಹೋದಾಗ ಗುಂಡಾರ್ಸಿ ಕೊಲೆ ಮಾಡಿದ್ರಲ್ಲ, ಅವನೇನು ಹನುಮಾನ್ ಧ್ವಜ ಆರ್ಸಕ್ ಹೋಗಿದ್ನಪ್ಪ? ಸಿದ್ದರಾಮಣ್ಣ ಹನುಮಾನ್ ಧ್ವಜ ಆರ್ಸಕ್ ಹೋಗಿದ್ರ? ಅವರು ರಾಮನ್ ಧ್ವಜ ಆರ್ಸಕ್ ಹೋಗಿದ್ರ? ಯಾರ ಧ್ವಜ ಆರ್ಸಕ್ ಹೋಗಿದ್ರು? ಇದೇ ಧ್ವಜ, ಭಗವದ್ ಧ್ವಜ ಅಲ್ಲ, ಇದು ರಾಷ್ಟ್ರ ಧ್ವಜ ಆರ್ಸಕ್ ಹೋಗಿದ್ದು. ಅವ್ರ ಮೇಲೆ ಗುಂಡಾಕ್ಬಿಟ್ರಲ್ಲ ನೀವು, ಎಲ್ಲಾರು ಹಿಡಿದು ಜೈಲಿಗೆ ಹಾಕಿದ್ರಲ್ಲ. 10-15 ವರ್ಷ ನಮ್ಮನ್ನೆಲ್ಲ ಲಾಠಿ ಏಟಾಗಿ ಹೊಡೆದು ಹೋಗೋದು, ಏಟ್ ತಿನ್ನೋದು, ಬರೋದು. ಅವಾಗ ನಿಮ್ ರಾಷ್ಟ್ರ ಧ್ವಜದ ಬಗ್ಗೆ ಪ್ರೀತಿ ಎಲ್ಲೋಗಿತ್ತು? ನಿಮ್ಗೆ ಗೌರವ ಎಲ್ಲೋಗಿತ್ತು? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಮೇಲಾಗಿದೆ. ಬೆಂಗಳೂರಲ್ಲಿ ಒಂದು ಗ್ರೌಂಡ್ ಇದೆ ಗೊತ್ತಲ್ಲ, ಚಾಮರಾಜಪೇಟೆಯಲ್ಲಿ, ಅದೇ ಜಮೀರ್ ಅಹಮದ್ ಇದ್ದಾರಲ್ಲ, 75 ವರ್ಷ ಬಾವುಟ ಯಾಕೆ ಹಾಕಿಲ್ಲಪ್ಪ? ನಾವೆಲ್ಲ ಒಂದೇ, ಯಾರು ಬ್ರದರ್ಸ್. ಕುಕ್ಕರ್ ಬಾಂಬು ನಮ್ ಬ್ರದರ್ರೇ, ಎಲ್ಲರೂ ನಮ್ ಬ್ರದರ್ಸೇ. ಯಾಕೆ ಅಲ್ಲಿ ರಾಷ್ಟ್ರಧ್ವಜ ಹಾಕಿಲ್ಲ? 6 ವರ್ಷಕ್ಕ ರೆವಿನ್ಯೂ ಮಿನಿಸ್ಟರ್ ಆದ್ಮೇಲೆ ಒಂದು ಆದೇಶ ಮಾಡ್ತೀನಿ ನಾನು, ಅಲ್ಲಿ ರಾಷ್ಟ್ರಧ್ವಜ ಹಾಕ್ಬೇಕು ಅಂತ. ರಾಷ್ಟ್ರಧ್ವಜ ಆರಿಸಿದೀನಿ 75 ವರ್ಷ ಆದ್ಮೇಲೆ. ನಿಮ್ ಯೋಗ್ಯತೆಗೆ ಯಾಕ್ರಿ ರಾಷ್ಟ್ರಧ್ವಜ ಆರಿಸಿಲ್ಲ ನೀವು? ರಾಷ್ಟ್ರಧ್ವಜ ಬಗ್ಗೆ ಪ್ರೀತಿ ಹೇಳ್ತಿರಲ್ಲ. ಯಾವುದು ಮಂಡ್ಯ ರಾಷ್ಟ್ರಧ್ವಜ, ಮಂಡ್ಯದಾಗ ಬೇರೆ, ಇಂಡಿಯಾದಾಗ ಬೇರೆ ಇದೆಯಾ ರಾಷ್ಟ್ರಧ್ವಜ? ಮಂಡ್ಯದಾಗೂ ಅದೇ ರಾಷ್ಟ್ರಧ್ವಜ, ಹುಬ್ಬಳ್ಳಿಯಲ್ಲೂ ಅದೇ, ಚಾಮರಾಜಪೇಟೆಯಲ್ಲೂ ಅದೇ, ಕಾಶ್ಮೀರದಲ್ಲೂ ಅದೇ. ಅಲ್ಲಿ ಆರಿಸೋವಾಗೆಲ್ಲ ಅದು ರಾಷ್ಟ್ರಧ್ವಜ ಅಲ್ವಾ? ಇದು ಮಾತ್ರ ರಾಷ್ಟ್ರಧ್ವಜನ ಇದೆ ಅಂತ ಬಿಜೆಪಿ ಸರ್ಕಾರ ಎಲ್ಲಿದೆ? ನಮ್ ಸರ್ಕಾರ ಏನ್ ಮಾಡ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಹತ್ರ ಏನ್ ಪಾಠ ಕಲಿಯೋ ಅಂತ ಅವಶ್ಯಕತೆ ನಮಗಿಲ್ಲ. ನಾನು ಹೇಳ್ದಲ್ಲ, ಅವರು ಎಲ್ಲಾ ಸಂದರ್ಭದಲ್ಲೂ ರಾಷ್ಟ್ರಧ್ವಜಕ್ಕೆ ಎಲ್ಲೆಲ್ಲಿ ರಾಷ್ಟ್ರಧ್ವಜ ಹಾರಾಟ ಮಾಡಕ್ ಹೋಗಿದ್ರೆ ಅಲ್ಲೆಲ್ಲ ಇವ್ರು ಗೋಲಿಬಾರು, ಲಾಠಿ ಚಾರ್ಜ್ ಮಾಡಿದ್ದಾರೆ. ಅವ್ರಿಗೆ ರಾಷ್ಟ್ರಧ್ವಜದ ಬಗ್ಗೆ ಮಾತಾಡುವಂತ ನೈತಿಕ ಅಧಿಕಾರ. ಇನ್ನ ಭಗವದ್ ಧ್ವಜ ಎಲ್ಲೆಲ್ಲ ಆರಿಸ್ಬೇಕು ನಾವು ತೀರ್ಮಾನ ಮಾಡ್ಕೊಂತೀವಿ. ಹೂ ಆರ್ ಯು ಟು ಆಸ್ಕ್? ಹೂ ಆರ್ ಯು? ನಾವು ತೀರ್ಮಾನ ಮಾಡ್ತೀವಿ ಎಲ್ಲ ಆರಿಸ್ಬೇಕು, ಏನ್ ಆಡ್ಬೇಕು, ನಮಗೂ ಗೊತ್ತಿದೆ. ಅವರು ಇವಾಗ ನಮ್ಮನ್ನ ಅಲ್ಲ ಸರ್, ಒಂದೇ ನಿಮಿಷ, ನನ್ನಿರ್ಬೋದು, ನನ್ನ ಹೇಳಿ ಪರವಾಗಿಲ್ಲ. ಆದ್ರೆ ಸಂವಿಧಾನದತ್ತವಾಗಿ ಇಡೀ ದೇಶ ರಾಷ್ಟ್ರಪತಿ ಅಂದ್ರೆ ಮೊದಲ ಪ್ರಜೆ ಅವರು. ಅದು ಹೆಣ್ಣು ಮಗಳು, ದಲಿತರ ಹೆಣ್ಣು ಮಗಳು. ಅವ್ರ ಬಗ್ಗೆ ನೀವು ಏಕವಚನದಲ್ಲಿ ಅವ್ರನ್ನ ಸಂಬೋಧಿಸೋದಿದೆಯಲ್ಲ, ಅದೇ ನೀವು ಮಾಡಿದಂತ ಅಪಮಾನ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ದೀರಾ. ಆ ಸ್ಥಾನದಲ್ಲಿ ಕೂತ್ಕೊಳ್ಳೋ ನೈತಿಕ ಅಧಿಕಾರನೇ ಇಲ್ಲ ನಿಮ್ಗೆ. ಒಬ್ಬ ಮುಖ್ಯಮಂತ್ರಿಯಾಗಿ ಬೇರೆಯವರಿಗೆಲ್ಲ ಪಾಠ ಹೇಳ್ತಿರಲ್ಲ. ಮೊನ್ನೆ ಅನಂತಕುಮಾರ್ ಹೆಗ್ಡೆ ಏನ್ ಹೇಳಿದ್ರು? ಅನಂತಕುಮಾರ್ ಹೆಗ್ಡೆಗೆ ಏನ್ ಹೇಳಿದ್ರಿ? ಏನ್ರಿ ಬಿಜೆಪಿ ಇದು ಗೊತ್ತನ್ರಿ? ಸಂಸ್ಕೃತಿ ಗೊತ್ತನ್ರಿ?
ಸಂವಿಧಾನ ಗೊತ್ತಾ? ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ರು, ಬಿಜೆಪಿ ಅವ್ರ ಸಂಸ್ಕೃತಿ ಗೊತ್ತಾಗುತ್ತೆ ಅಂದ್ರು. ಈಗ ನಿಮ್ ಸಂಸ್ಕೃತಿ ಏನು? ಏನ್ ಕ್ಷಮಾಪಣೆ ಒಂದ್ ಪತ್ರ ಬರ್ದ್ಬಿಟ್ರೆ ಮುಗ್ದೋಯ್ತಾ? ಅದೇನ ಗಾದೆ ಹೇಳ್ತದೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಬಿದ್ದೆ ಹೋಯ್ತು ಅಂತ. ಬಿದ್ರೆ ಹೊಡೆದೋದಂಗೆ. ಮತ್ತೆ ಅಡಕೆಗೆ ಹೋಗಿದ್ದು ಮಾನ ಆನೆ ಕೊಟ್ರು ಬರಲ್ಲ. ಅಡಕೆ ಕೊಟ್ಟು ಹೋಗಿದ್ ಮಾನ ಆನೆ ಕೊಟ್ರು ಬರಲ್ಲ. ಗಾದೆ ಅದು, ನನ್ಗೆ ಗೊತ್ತಿಲ್ಲ ಗಾದೆ. ಇಷ್ಟಿದ್ಮೇಲೂ ನೀವು ಹೇಳ್ಬಿಟ್ಟು ವಾಪಸ್ ತಗಂತೀರಲ್ಲ. ಮುಖ್ಯಮಂತ್ರಿಯಾಗಿ ಒಂದ್ ಸ್ಟ್ಯಾಂಡ್ ಇರ್ಬೇಕಲ್ಲ. ನಿಮ್ ಮುಖ್ಯಮಂತ್ರಿಗೆ ನಿಮ್ ಬಿಡ್ರಿ, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಗೆ ಒಂದ್ ಘನತೆ ಗೌರವ ಇದೆ. ನೀವು ಹೇಳೋದು ವಾಪಸ್ ತಗೊಳೋದು ಆಗ್ತೈತೆ. ಏನೋ ಫ್ಲೋನಲ್ಲಿ ಹೇಳ್ಬಿಡ್ತೀಯ. ಹೇಳ್ರಿ ಫ್ಲೋನಲ್ಲಿ ಸೋನಿಯಾ ಗಾಂಧಿ ಬಗ್ಗೆ ಹೇಳ್ರಿ, ರಾಹುಲ್ ಗಾಂಧಿ ಬಗ್ಗೆ ಹೇಳಿ, ಫ್ಲೋನಲ್ಲಿ ಹೇಳ್ಬಿಡ್ರಿ. ಫ್ಲೋನಲ್ಲಿ ಹೇಳಕ್ಕಾಗಲ್ಲ. ಹೇಳಿದ್ರೆ ನೀನ್ 3 ದಿನ ಇರಲ್ಲ ಇಲ್ಲಿ, ಕಿತ್ತು ಬಿಸಾಕ್ಬಿಡ್ತಾರೆ ನಿಮ್ಗೆ. ಅಟ್ಲೀಸ್ಟ್ ರಾಷ್ಟ್ರಪತಿಗಳಾದ್ರೂ ಇವ್ರನ್ನ ಕಿತ್ತು ಬಿಸಾಕ್ಬೇಕು. ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಗವರ್ನರ್ ಇದಕ್ಕೆ ನೋಟಿಸ್ ಕೊಟ್ಟು ಅವ್ರನ್ನ ಎಕ್ಸ್ಪ್ಲೇನೇಷನ್ ಕೇಳ್ಬೇಕು ಗವರ್ನರ್. ನಾನು ಆಗ್ರಹ ಮಾಡ್ತೀನಿ. ಬಿಜೆಪಿ ಯಾವುದೇ ಒಳ್ಳೆ ಕಾರ್ಯಕ್ಕೆ, ಈಗೇನು ವಿಶ್ವ ಹಿಂದೂ ಪರಿಷತ್ ಅವರು ಘೋಷಣೆ ಮಾಡಿದ್ದಾರೆ, ಅದಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆ. ಬೆಂಬಲವನ್ನ ನಾವು ಕೊಡ್ತೀವಿ. ಅದಕ್ಕೆ ನಾನು ಸ್ವತಃ ಹೋಗಿ ಬಂದಿದ್ದೀನಿ. ಅಲ್ಲಿ ಏನು ಪರ್ಮಿಷನ್ ತಗೊಂಡಿದ್ದಾರೆ ಅದು ಮೊದಲೇ ತಗೊಂಡಿದ್ದಾರೆ, ನಾನೇ ನೋಡಿದ್ದೀನಿ. ನನ್ನ ಹತ್ರನೇ ಇದೆ ಕಾಪಿ, 2 ಕಾಪಿ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಸಹಿ ಮಾಡಿ ಇಲ್ಲಿ ಹನುಮಾನ್ ಧ್ವಜವನ್ನ ಆರಿಸುವಂತದಕ್ಕೆ ಅನುಮತಿಯನ್ನ ಗ್ರಾಮ ಪಂಚಾಯತಿಯವರು ಕೊಟ್ಟಿರೋದು ದಾಖಲೆ ನನ್ನ ಹತ್ರನೇ ಇದೆ. ನಾನು ಅದನ್ನು ಈಗಾಗಲೇ ಅಲ್ಲಿ ಪ್ರೆಸ್ವರ್ಗೂ ಕೊಟ್ಟಿದ್ದೆ. 2 ಕೊಟ್ಟಿದ್ದಾರೆ. ಒಂದು ದಾಖಲೆಯಲ್ಲಿ ಅವ್ರು ಹೇಳಿದ್ದಾರೆ, ಇದನ್ನ ಇವ್ರು ಕೊಟ್ಟಿರೋ ಮನವಿಯನ್ನ ಪರಿಶೀಲನೆ ಮಾಡಿ ನಿಯಮಾನುಸಾರ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಅಧಿಕಾರವನ್ನ ಕೊಟ್ಟಿದ್ದೀರಿ ಅಂತ ಒಂದು. ಅದಾದ್ಮೇಲೆ ಇನ್ನೊಂದು, ಇದೆಲ್ಲ ಪರಿಶೀಲಿಸಲಾಗಿ ಇವರು ಧ್ವಜ ಆರಿಸುವಂತದಕ್ಕೆ ನಾವು ಅನುಮತಿಯನ್ನ ಕೊಟ್ಟಿದ್ದೀರಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಇವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವ್ರು ಯಾರೋ ಅರ್ಜಿ ಕೊಟ್ಟಿದ್ರು, ಇದ್ಯಾವುದೋ ಸಂಘ ಕೊಟ್ಟಿದ್ರು, ಎಲ್ಲ ಕಥೆ ಹೇಳ್ತಾವ್ರಲ್ಲ. ಆ ಸಂಘ ಕೊಟ್ಟಿತ್ತು, ಇದೆಲ್ಲ ಇವ್ರ ಸೃಷ್ಟಿ ಅಷ್ಟೇ. ಯಾಕೆ ಹಂಗಾರೆ PDOನ ಸಸ್ಪೆಂಡ್ ಮಾಡಿದ್ರಿ? ಓಕೆ, ಪರ್ಮಿಷನ್ ಕೊಟ್ಟಿಲ್ಲ. ಓಕೆ, ನಿಮ್ಮ ಇದಕ್ಕೆ ಬರ್ತೀನಿ. ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನಪ್ಪ. PDO ಹಂಗಾರೆ ಏನ್ ತಪ್ಪು ಮಾಡಿದ್ದಾರೆ ಸಸ್ಪೆಂಡ್ ಮಾಡಕ್ಕೆ? ವೈ ಯು ಸಸ್ಪೆಂಡೆಡ್? ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಆ ಪರ್ಮಿಷನ್ ಕೊಟ್ಟಿರೋದಕ್ಕೆ ಸಸ್ಪೆಂಡ್ ಮಾಡಿರೋದು. ಮುನ್ನ ಇಲ್ಲೀಗಲ್ ಅಂತಾರೆ. ಓಕೆ, ಇಲ್ಲೀಗಲ್. ಗ್ರಾಮ ಪಂಚಾಯತಿಗೆ ಅಧಿಕಾರ ಇಲ್ಲ ಅವ್ರು ಹೇಳಿರೋದು. ನಾನು ಕೇಳ್ದಾಗ ಹೇಳಿದ್ರು ಗ್ರಾಮ ಪಂಚಾಯತಿಗೆ ಅಧಿಕಾರ ಇಲ್ಲ ಅಂತ. ಇಲ್ಲ ಅಂದ್ರೆ ಯಾರು ಕೊಡ್ಬೇಕು ನೋಟಿಸು? DC ಆಗ್ಲಿ CO ಆಗ್ಲಿ ಗ್ರಾಮ ಪಂಚಾಯತಿಗೆ ಒಂದು ನೋಟಿಸ್ ಕೊಡ್ಬೇಕು. ನೀವು ಕಾನೂನು ಹಿಂಗೆ ಹೇಳುತ್ತೆ, ಈ ಕಾನೂನನ್ನ ಬಿಟ್ಟು ನೀವು ಪರ್ಮಿಷನ್ ಕೊಟ್ಟಿದ್ದೀರಾ, ಇದು ತಪ್ಪು, ಇಂಥ ಸೆಕ್ಷನ್ ಇಂಥ ಆಕ್ಟ್ ಇದ್ರ ಪ್ರಕಾರ ಇದು ತಪ್ಪು ಅಂತ ನೋಟಿಸ್ ಕೊಡ್ಬೇಕು ಅವ್ರಿಗೆ. ಆ ನೋಟಿಸ್ಗೆ ಗ್ರಾಮ ಪಂಚಾಯತಿ ಅವ್ರು ರಿಪ್ಲೈ ಮಾಡ್ತಾರೆ. ಅದಾದ್ಮೇಲೆ ನೀವು ಕೇಸ್ ಮಾಡ್ಬೇಕು. ನೀವು ಯಾರೋ DC-ನೋ AC-ನೋ ಯಾರೋ ಕೇಸ್ ನಡೆಸ್ಬೇಕು. ಇಲ್ಲ, ಇದು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಸಿವಿಲ್ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬೇಕು. ಅಲ್ಲಿ ಫ್ಲಾಗ್ ಯಾರು ಹಾಕ್ಬೇಕು, ಯಾವ್ದು ಹಾಕ್ಬೇಕು ತೀರ್ಮಾನ ಮಾಡೋದು ಕೋರ್ಟ್. ನೀವ್ಯಾರ್ರೀ ತೀರ್ಮಾನ ಮಾಡಕ್ಕೆ? ಏಕಾಏಕಿ ಹೋಗಿ ಆರ್ಸಕ್ ನೀವ್ಯಾರು? ಹೂ ಆರ್ ಯು? ಅದು ಬಾವುಟ ತೆಗೆದು ಆರ್ಸಕ್ಕೆ, ಹನುಮಂತನ ಬಾವುಟ ತೆಗೆದು ಆರ್ಸಕ್ಕೆ. ರಾವಣ ಹನುಮಂತನ ಬಾಲಕ್ ಬೆಂಕಿ ಇಟ್ಟ. ನೀವು ಎಲ್ಲಿ ಕೆರೆಗೋಡು, ಮಂಡ್ಯ ಕೆರೆಗೋಡಲ್ಲಿ ಇಕ್ಕಿದಿರ ಬೆಂಕಿ ಇದಕ್ಕೆ. ಕಾಂಗ್ರೆಸ್ ಸುಟ್ಟೋಗ್ತತೆ, ಗೊತ್ತಿರ್ಲಿ. ನೋಡಿ, ದೇವೇಗೌಡರು ಕುಮಾರಸ್ವಾಮಿ ಅವರು ಹೋಗಿ ಡೆಲ್ಲಿಯಲ್ಲಿ ಮೈತ್ರಿ ಹೊಂದಾಣಿಕೆ ಆಗಿ ಈಗ NDA ಪಾರ್ಟ್ನರ್ಸ್ ಅವರು, JDS ಅಲ್ಲ, ದೇರ್ ಆರ್ NDA ಪಾರ್ಟ್ನರ್ಸ್. ಸೊ ಏನೇ ತೀರ್ಮಾನ ಮಾಡಿದ್ರು ಕೂಡ ದೇವೇಗೌಡರು ಮತ್ತು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ನಡ್ಡಾ ಅವರು ಕೂತು ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ಪಟ್ಟಿ ಹೊರಡಿಸ್ತಾರೋ ದಟ್ ಈಸ್ ದ ಫೈನಲ್. NDA ಅಭ್ಯರ್ಥಿಯಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ನಮ್ಮ ಕೇಂದ್ರ ನಾಯಕರ ಜೊತೆ ತೀರ್ಮಾನ ಮಾಡಿ ಯಾವ ಅಭ್ಯರ್ಥಿ ಹೆಸರನ್ನು ಅನೌನ್ಸ್ ಮಾಡ್ತಾರೋ ದಟ್ ಈಸ್ ದ ಫೈನಲ್. ದಟ್ ಈಸ್ ದ ದಟ್ ಈಸ್ ದ ಪ್ರೊಸೀಜರ್ ಅಂದೆ. ನನಗ್ ಗೊತ್ತಿಲ್ಲ, ಅವ್ರು ಅನೌನ್ಸ್ ಮಾಡಿರೋದು ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನ. ಆದ್ರೆ ದಿಸ್ ಈಸ್ ದ ಪ್ರೊಸೀಜರ್. ಎಲ್ಲರೂ ಇದನ್ನ ಫಾಲೋ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಆಗುತ್ತೆ ಹಾಗೆ. ನಮ್ಮಲ್ಲಿ ಆ ಥರದ್ದು ಏನ್ ನೋಡಿ, JDS ಮತ್ತು BJP ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ. ಕೇಂದ್ರದ ನಾಯಕರು ಇದನ್ನ ಹೊಂದಾಣಿಕೆಯನ್ನ
ಈಗಾಗಲೇ ಒಪ್ಕೊಂಡು ನಮ್ಗೆಲ್ಲ ತಿಳಿಸಿದ್ದಾರೆ ಕೇಂದ್ರ ನಾಯಕರು. ಅದರಿಂದ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ, ಹೊಂದಾಣಿಕೆ ಆಗಿದೆ. ಇಡೀ ರಾಜ್ಯದಲ್ಲಿ ಮೋದಿಯವರು ಈ ಬಾರಿ ಕರ್ನಾಟಕದಲ್ಲಿ ನಾವು 28ಕ್ಕೆ 28 ಸ್ಥಾನ ಗೆಲ್ಲಬೇಕು, ಅದಕ್ಕೋಸ್ಕರ ಈ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದೀವಿ. ಏನೋ ಕೇಳಿದ್ರು ನಾಳೆ ಇವ್ರದ್ದೊಂದು ಅವಾಗಿಂದ ವೇಟಿಂಗ್ ಮಾಡ್ತಾವ್ರ. ಅವ್ರು 3-4 ವರ್ಷ ಕಳೆದ ಬಾರಿ ನಾವು ಮಂಡ್ಯ ಇಂಡಿಪೆಂಡೆಂಟ್ ನಾವು ಸಪೋರ್ಟ್ ಮಾಡಿದ್ವಿ. ಕಳೆದ ಬಾರಿ ಸುಮಲತಾ ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡಿದ್ವಿ. ನಾವೆಲ್ಲ ಒಂದು ಕಾರ್ಯಕರ್ತರು ಓಡಾಡಿದ್ವಿ. ಈ ಕೇಂದ್ರ ನಾಯಕರ ಕೋರ್ಟ್ ಅಲ್ಲಿ ಇದೆ ಬಾಲು. ಕೇಂದ್ರದ ನಾಯಕರು ಅವ್ರ ಜೊತೆ ಮಾತಾಡ್ತಾರೆ, ಮಾತಾಡ್ತಾರೆ. ಮತ್ತು JDS ಜೊತೆ ಏನು ಹೊಂದಾಣಿಕೆ, ಯಾವ್ಯಾವ ಸೀಟ್ ಕೇಳ್ತಾರೆ ಇನ್ನೂ ನಮ್ಗೆ ಫೈನಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಅವ್ರು 3 ಸೀಟ್ ಕೇಳ್ತಾರೋ, 2 ಕೇಳ್ತಾರೋ, 4 ಕೇಳ್ತಾರೋ ಗೊತ್ತಿಲ್ಲ ಇನ್ನು. ಅದು ಎಷ್ಟು ಸೀಟು ಅಂತ ಗೊತ್ತಾದ್ಮೇಲೆ ಯಾವ್ಯಾವ ಕ್ಷೇತ್ರ ಅನ್ನೋದು ಫೈನಲ್ ಆಗ್ತದೆ. ಅದು ಫೈನಲ್ ಆದ್ಮೇಲೆ ಅಲ್ಲಿ ಯಾರು ನಮ್ಮ ಅಭ್ಯರ್ಥಿ, ಯಾಕಂದ್ರೆ ನಾವು 25 ಗೆದ್ಬಿಟ್ಟಿದ್ರಿ ಈಗ ಆಲ್ರೆಡಿ. 25 ಗೆದ್ದಿದ್ರಿ ಅಲ್ಲ, ಗೆದ್ದಿದ್ರಿ ಹಿಂದೆ 2 ಇಂಡಿಪೆಂಡೆಂಟ್ ಒಂದು, ಅದು ಬಿಟ್ರೆ 26 ಆಯ್ತು. ಇನ್ನು 2 ಸೀಟ್ ಮಾತ್ರ JDS ಒಂದು, ದೃಷ್ಟಿಬಟ್ಟಿಗೋಸ್ಕರ ಕಾಂಗ್ರೆಸ್ ಒಂದು. ಈ ಸರಿ ಆ ದೃಷ್ಟಿಬಟ್ಟನ್ನು ತೆಗಿಬೇಕು ಅಂತ ನಮ್ಮ ಉದ್ದೇಶ ಇರೋದು. ಈ ವಿಚಾರವಾಗಿ JDS ಒಂದೇ ಅದಕ್ಕೆ ನೀವು ಭೇಟಿ ಕೊಟ್ಟಿದ್ದಾರೆ, ಅಧಿಕೃತವಾಗಿ ಅವರು 3 ಸತಿ ಹೇಳಿದ್ದಾರೆ. ನೋಡಿ, ಬಿಜೆಪಿನೂ ಕೆಲವು ಕಡೆ ಎಲ್ಲ ಇರೋ MP ಗಳು ಓಡಾಡ್ತಾ ಇದ್ದಾರೆ, ಆಸ್ಪಿರೆಂಟ್ಸು ಓಡಾಡ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಓಡಾಡ್ತಾ ಇದ್ದಾರೆ, ಆಸ್ಪಿರೆಂಟ್ಸ್ ಎಲ್ಲ ಓಡಾಡ್ತಾ ಇದ್ದಾರೆ, ಸಿಟ್ಟಿಂಗ್ ಅವರು ಓಡಾಡ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ ಆಗಿ ತೀರ್ಮಾನ ಮಾಡೋದು ಪಾರ್ಟಿ ಹೈಕಮಾಂಡ್. ಸೊ ಎರಡೂ ಪಾರ್ಟಿಯ ನಮ್ದು ರಾಷ್ಟ್ರೀಯ ಪಾರ್ಟಿ. ಅವರು ಕೂಡ ದೇವೇಗೌಡರು ಕೂಡ ಮಾಜಿ ಪ್ರಧಾನಮಂತ್ರಿಗಳು, ಅವ್ರ ಜೊತೆ ಮಾತಾಡ್ತಾರೆ. ಸೌಹಾರ್ದವಾಗಿ ಒಂಥರ ಆಲೋಚನೆ ಹೆಂಗೆ ಬೆರಿಬೇಕು ಆ ತರ ಬೆರೀತದೆ. ಕಾರ್ಯಕರ್ತರು ಆ ತರ ಜೋಡಣೆ ಮಾಡ್ಕೊಂತೀರಿ. ಫಸ್ಟ್ ಎಷ್ಟು ಸೀಟು ಅನ್ನೋದು ಕನ್ಫರ್ಮ್ ಮಾಡ್ಬೇಕು, ಯಾವ ಕ್ಷೇತ್ರ ಅಂತ ಕನ್ಫರ್ಮ್ ಮಾಡ್ಬೇಕು. ಆಮೇಲೆ ನಾವು ಬಂದು ಇಲ್ಲಿ ಕಾರ್ಯಕರ್ತರು, ಈಗ ನಮ್ಗೆ ಎಲ್ಲೆಲ್ಲಿ ಸೀಟ್ ಸಿಕ್ಕಿದೆ ಅವರ ಕಾರ್ಯಕರ್ತರು ಬಂದು ನಮ್ ಕೆಲಸ ಮಾಡ್ಬೇಕು. ನಾವು ಅವರೆಲ್ಲಿದೆ ಅದನ್ನ ಮಾಡೋದು ಜವಾಬ್ದಾರಿ ನಮ್ದು. ಅವ್ರು ಕೊಟ್ಟಿದ್ದ ಸೀಟ್ನ ನಾವೇ ಗೆಲ್ಸ್ಬೇಕು, ನಮಗ್ ಕೊಟ್ಟಿದ್ದ ಸೀಟ್ನ ಅವರು ಗೆಲ್ಸ್ಬೇಕು, ಸಹಾಯ ಮಾಡಿ. ಇದು ಹೊಂದಾಣಿಕೆ. ಅವ್ರಿಗೆ ನಾನು ಕೇಳಿದೆ, ಅರ್ಜೆಂಟ್ ಬೇರೆ ಕಾರ್ಯಕ್ರಮ ಇತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಎಲ್ಲ ಕಡೆನೂ ಇದ್ದಾರೆ. ಹಾಸನ ಒಂದೇ ಅಂತಲ್ಲ, ಬಿಜೆಪಿ ಕಾರ್ಯಕರ್ತರು ಸ್ಪರ್ಧೆ ಮಾಡಕ್ಕೆ ಹಾಸನ ಒಂದಲ್ಲ, 28ಕ್ಕೆ 28 ಕ್ಷೇತ್ರದಲ್ಲಿ ಸುಮಾರು 5, 6, 10ರವರೆಗೂ ಕ್ಯಾಂಡಿಡೇಟ್ಸ್ ಇದ್ದಾರೆ ಈಗ ಎಲ್ಲಾ ಕ್ಷೇತ್ರದಲ್ಲೂ. ಸಿಟ್ಟಿಂಗ್ ಇರೋ ಕಡೆನೂ ಕೂಡ 5, 6 ಜನ ಅರ್ಜಿ ಹಾಕ್ತಾ ಇದ್ದಾರೆ. ಸೊ ಹಂಗೆ ಇಲ್ಲೂ ಕೂಡ ಇರ್ಬೋದು. ನಮ್ಮ ಕಾರ್ಯಕರ್ತರು ಯಾರು ಪ್ರಬಲರಿದ್ದಾರೆ, ಯಾರು ಸಮರ್ಥರಿದ್ದಾರೆ, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂತೀವಿ. ಆ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಂಡು ನಮ್ಮ ಈ ಏರಿಯಾದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಇರ್ಬೋದು, ಸೋತಿರುವಂತ ಶಾಸಕರು ಇರ್ಬೋದು, ಇವರೆಲ್ಲರ ಜೊತೆ ಸಂವಾದ ಮಾಡಿ ಆಮೇಲೆ ನಾವು ತೀರ್ಮಾನವನ್ನ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇರೋದು, ಒಂದು ಮುಂಚೆನೆ ಈ ತಿಂಗಳೊಳಗಡೆ ನಮ್ದು ಫೈನಲೈಸ್ ಆಗ್ಬೇಕು ಹೊಂದಾಣಿಕೆ ಅಂತ ನಾನು ವಿನಂತಿ ಮಾಡಿ ಬಂದಿದ್ದೀನಿ ರಾಷ್ಟ್ರೀಯ ಅಧ್ಯಕ್ಷ. ಧನ್ಯವಾದಗಳು. ಇವ್ರು ಡೌಟ್ ಆಯ್ತಲ್ಲ, ಅವ್ರೇನ್ ಹೇಳ್ಬೇಕಾಯ್ತು, ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬೇಕಾಯ್ತು. ಹಂಗೆ ಹೇಳಿದ್ರೆ ಒಪ್ಕೊಂತ ಇದ್ದೆ. ನೀವು ಕೊಟ್ಟಿಲ್ಲ ಅಂದ್ರೆ ಗ್ಯಾರಂಟಿ ಕಥೆ ಏನು ಅಂತ ಕೇಳಿದ್ರು ಅವರು. ಅಂದ್ರೆ ವಾಸನೆ ಹೊಡೆದಿದೆ ಅಂತ, ಅವ್ರಿಗೆ ಸೋಲುವ ಭೀತಿಯ ವಾಸನೆ ಹೊಡೆದಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಶಾಸಕರು ಈ ಮಾತನ್ನ ಆಡ್ತಾರೆ. ನಮ್ಮ ಪಾರ್ಟಿ ಹೈಕಮಾಂಡ್ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ನಾನು ಕೂಡ ಅವರ ಜೊತೆ ಮಾತಾಡಿದ್ದೀನಿ, ಒಂದು ರೌಂಡು ಮಾತಾಡಿದ್ದೀನಿ. ಯಾರು ಸೇರ್ತಾರೆ, ಯಾರು ಎಷ್ಟು ಜನ ಸೇರ್ತಾರೆ ಅನ್ನೋದು ಈಗಲೇ ಹೇಳಿದ್ರೆ ಅವರೆಲ್ಲ ಬಿಗಿ ಮಾಡಕ್ ಶುರು ಮಾಡ್ಬಿಡ್ತಾರೆ. ಮೊನ್ನೆ ನೋಡಿದ್ರಲ್ಲ, DK ಶಿವಕುಮಾರ್ ಹೋಗಿ ಅವ್ರ ಮನೆಗೆ ಕೂತ್ಕೊಂಡಿದ್ದು, ಇವ್ರು ಅವ್ರ ಮನೆಗೆ ಹೋಗಿ ಕೂತ್ಕೊಂಡಿದ್ದು, ಲಕ್ಷ್ಮಣ್ ಸವದಿ ಎಲ್ಲ ಇದಾಗ್ತದೆ. ಅದಕ್ಕೆ ಈಗ ಜಗದೀಶ್ ಶೆಟ್ಟರ್ದು ಆಯ್ತು, ಹೆಂಗ್ ಫಾಸ್ಟ್ ಆಗಿ ಆಯ್ತು, ಹಂಗೆ ಎಲ್ಲ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೇ ಆಗ್ತಾರೆ. ದೇಶದಲ್ಲಿ 400 ಸೀಟ್ ಗೆಲ್ತೀರಿ ನಾವು, ಆ ಗುರಿ ಇಟ್ಕೊಂಡು ಹೊರಟಿದ್ದೀರಿ. ಆ ದೃಷ್ಟಿಯಿಂದ ಬಹಳ ಜನ ಚುನಾವಣೆ ಅಷ್ಟೊತ್ತಿಗೆ ಇನ್ನೂ ಬಹಳಷ್ಟು ಜನ ಬಿಜೆಪಿಗೆ ಸೇರ್ತಾರೆ, ನೋಡ್ತಾ ಇದ್ದೀವಿ. ಈಗ ಅವರು ಕಾಂಗ್ರೆಸ್ ಅವ್ರು ಸೇರ್ಸ್ಕೊಂಡ್ರಲ್ಲ, ಅವ್ರು ಬೇಡ ಅಂತ ಹೇಳ್ಬೋದಾಯ್ತಲ್ಲ, ಖರ್ಗೆ ಬುದ್ಧಿವಾದ ಹೇಳೋರಲ್ಲ ಈಗ.
ಇದು ಸೋಮಣ್ಣವ್ರದ್ದು ಉಪಶಮನ ಆಯ್ತಾ ಸರ್? ಏನ್ ಅವ್ರ ಆಗ್ತೈತಾ? ಅವರು ನಾನು ನಮ್ಮ ಹತ್ರ ನನ್ನ ಜೊತೆ ಮಾತಾಡಿದ್ರು, ನಾನು ಮಾತಾಡಿದ್ದೀನಿ. ಅವರು ಪೂರ್ತಿ ನರೇಂದ್ರ ಮೋದಿನ ಈ ದೇಶದ ಪ್ರಧಾನಿ ಮಾಡ್ಬೇಕು, ಅದಕ್ಕೆಲ್ಲ ರೀತಿಯಾದಂತಹ ತನುಮಾನ ಧನ ಎಲ್ಲ ರೀತಿಯಾದಂತಹ ಹೋರಾಟವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ಮೇಲಂತೂ ಪೂರ್ತಿ ಸಂತೃಪ್ತಿಯಿಂದ ಬಿಜೆಪಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ 4 ರಾಜ್ಯಸಭಾ ಸ್ಥಾನಗಳಿಗೆ ಎಲೆಕ್ಷನ್ ಆಗುತ್ತೆ ಸರ್. ಈಗ ಅವರು ಒಂದು ಕೇಳಿದ್ದಾರೆ ಅಂತ ಅದೆಲ್ಲ ಪಾರ್ಟಿ ತೀರ್ಮಾನ. ನಮಗೂ ಇದೆ, ನಾಳೆ ಮೀಟಿಂಗ್ ಇದೆ, ನಾಳೆನೋ ನಾಡ್ದು ಮೀಟಿಂಗ್ ಇದೆ ನಮ್ಮಲ್ಲಿ. 3 ಹೆಸರು ಕಳಿಸ್ಲಿಕ್ಕೆ ಕೇಳಿದ್ದಾರೆ ಕೇಂದ್ರದವರು, ನಾವು ಕಳಿಸ್ಕೊಡ್ತೀವಿ 3 ಹೆಸರು. ಆದಷ್ಟು ಬೇಗ ನಾವು ಹೇಳಿದಿರಿ. ಮೊನ್ನೆ ನಾನು ಕೂಡ ಕಳೆದ ವಾರ ನಾನು ಹೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿ ಬಂದಿದ್ದೀನಿ. 1 ತಿಂಗಳೊಳಗಡೆ ಎಲ್ಲಾ ಸೀಟ್ಗಳನ್ನ ಅನೌನ್ಸ್ ಮಾಡಬೇಕು ಕರ್ನಾಟಕದ್ದು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಕಳೆದ ಬಾರಿ ನಾವು ಚುನಾವಣೆಯಲ್ಲಿ ಸೋಲಕ್ಕೆ ಮೇನ್ ಕಾರಣ ಕ್ಯಾಂಡಿಡೇಟ್ಗಳನ್ನ ಕೊನೆ ಕ್ಷಣದಲ್ಲಿ ಅನೌನ್ಸ್ ಮಾಡಿರುವಂತದ್ದು ನಮ್ಗೆ ಬಹಳ ಹಿನ್ನಡೆ ಆಯಿತು. ಸೊ ಆ ದೃಷ್ಟಿಯಿಂದ ಈಗ ಬೇಗ ಪಾರ್ಲಿಮೆಂಟ್ ಚುನಾವಣೆ ಆಗ್ಬೇಕು ಅಂತ ಒಪ್ಕೊಂಡಿದ್ದಾರೆ ಈ ಬಾರಿ. ಯಾಕಂದ್ರೆ ಮಧ್ಯಪ್ರದೇಶದಲ್ಲೂ ನಾವು ಬೇಗ 2 ತಿಂಗಳ ಮುಂಚೆನೆ ಅನೌನ್ಸ್ಮೆಂಟ್ ಮಾಡಕ್ ಶುರು ಮಾಡಿದ್ವಿ. ಪಾರ್ಲಿಮೆಂಟನ್ನು ಬೇಗ ಅನೌನ್ಸ್ ಮಾಡ್ತೀವಿ. 1 ತಿಂಗಳಿಂದ ಹೇಳ್ತಾ ಇದ್ದೀನಿ, ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಗ್ಯಾರಂಟಿ ಇರಲ್ಲ. ಗ್ಯಾರಂಟಿ ಹೋಗುತ್ತೆ. ಗ್ಯಾರಂಟಿ ಹೋಗೋದು ಗ್ಯಾರಂಟಿ. ಈಗಾಗಲೇ ರಾಯರೆಡ್ಡಿ, ಫೈನಾನ್ಷಿಯಲ್ ಅಡ್ವೈಸರ್ ಆಫ್ CM, ಅವರೇ ಹೇಳಿದ್ದಾರೆ, ಹಿಂಗೆ ನಾವು ಮಾಡ್ಕೊಂಡು ಹೋದ್ರೆ ಮುಂದಿನ ಬಡ್ಜೆಟ್ ನಾವು ಬಾಯ್ ಬಡ್ಕೊಬೇಕು, ಸರ್ಕಾರನೇ ನಡ್ಸಕ್ಕಾಗಲ್ಲ. ಅದಕ್ಕೆ ನಾವು ಕಂಡೀಷನ್ಗಳು ಹಾಕ್ಬೇಕು. ಇದಕ್ಕೆಲ್ಲ ಕಂಡೀಷನ್ ಹಾಕಿ ಕಡಿಮೆ ಮಾಡ್ಬೇಕು. ಇದನ್ನ ಈಗ ಎಷ್ಟು ಜನಕ್ಕೆ ಕೊಡ್ತಾ ಇದ್ರೆ ಅದನ್ನ 25% ನಿಲ್ಲಿಸ್ಬೇಕು, 10% ಹಂಗೆ ಕೊಟ್ಟಂಗೂ ಆಗ್ಬೇಕು, 10 ಜನಕ್ಕೆ ಕೊಡ್ಬೇಕು, ಹಂಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈಗ ಬಾಲಕೃಷ್ಣ, ಗೌರವಾನ್ವಿತ ಬಾಲಕೃಷ್ಣ ಅವ್ರನ್ನ ಹೇಳಿದ್ದಾರೆ, ಮುಗ್ದೋಯ್ತು ನಿಮ್ ಕತೆ. ಯಾಕಂದ್ರೆ ಅವರೇ ಒಪ್ಕೊಂಡ್ರು. ಅಂದ್ರೆ ಇಡೀ ದೇಶದಲ್ಲಿ ನಾವು ಗೆಲ್ಲಲ್ಲ, ಇಡೀ ರಾಜ್ಯದಲ್ಲಿ ನಾವು ಸೋತೋತೀರಿ, ಅದಕ್ಕೆ ಗ್ಯಾರಂಟಿನ ನಿಲ್ಲಿಸ್ತೀರಿ ಅಂತ ಈಗಲೇ ಅದಕ್ಕೆ ಪ್ಲೇಟ್ ಶುರು ಮಾಡ್ಕೊಂಬಿಟ್ಟವ್ರು. ಅಂದ್ರೆ ಯುದ್ಧಕ್ಕೆ ಮುಂಚೆ ಸೋಲನ್ನ ಒಪ್ಕೊಂಬಿಟ್ಟಿದ್ದಾರೆ. ಇನ್ನ ಯುದ್ಧ ಮೇನಲ್ಲೈತೆ. ಯುದ್ಧಕ್ಕೆ ಮುಂಚೆನೆ ಸೋಲನ್ನ ಒಪ್ಕೊಂಡಿರುವಂತದ್ದು ಕಾಂಗ್ರೆಸ್ ಪಾರ್ಟಿ, ಸೋಲಿನ ಭೀತಿಯಿಂದ. ಒಂದೇ ಒಂದು ಸಣ್ಣದು ಸಿದ್ದರಾಮಯ್ಯನವ್ರು ಬಹಳ ಏನದು ಡಿಸಿಪ್ಲಿನ್, ಫೈನಾನ್ಸ್ ಇದು ಎಲ್ಲ ಮಾಡೋರು. ದೇಶದಲ್ಲೇ 14 ಸರಿ ಮಾಡಿರುವಂತವ್ರು. ಅದಕ್ಕೆ ಇವ್ರಿಗೆ ಎಷ್ಟು ಒಳ್ಳೆ ಬುದ್ಧಿವಂತರು ಅಂದ್ರೆ ನಾವೆಲ್ಲರೂ ಕೂಡ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ನಾನು ಅಭಿನಂದನೆ ಸಲ್ಲಿಸ್ತೀನಿ, ನೀವು ಬರೀಬಹುದು. ಒಬ್ಬ ವಿರೋಧ ಪಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂದ್ರೆ ಇಷ್ಟು ತೀಕ್ಷ್ಣವಾದ ಬುದ್ಧಿ ಇದೆ ಅಂದ್ರೆ ಇಂಥ ಸಂದರ್ಭದಲ್ಲೂ 5 ಗ್ಯಾರಂಟಿ ಕೊಟ್ಟಂತ ಗ್ಯಾರಂಟಿ ಕೊಟ್ಟಂತ ಸಮಯದಲ್ಲಿ ಅವರು ಹಾಲಿನ ಬೆಲೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಎಣ್ಣೆ ಲಿಕ್ಕರ್ 1 ಕ್ವಾರ್ಟರ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಮಾಡಿದ್ರು. ಈ ತರ ಈ 3 ತಗೊಳ್ಳಿ, ಬೇರೆ ಇನ್ಯಾವ್ದು ಬೇಡ, ಜಾಸ್ತಿ ಮಾಡಿರುವಂತದ್ದು. ಈ 3 ತಗೊಂಡ್ರು 3,000 ರೂಪಾಯಿ ಆಗ್ತದೆ ತಿಂಗಳಿಗೆ. 1 ಮನೆಗೆ 3,000 ರೂಪಾಯಿ ಅಂದಾಜು. ಇನ್ನೂ ಜಾಸ್ತಿ ಆಗುತ್ತೆ, ಅದು ಬಿಡ, ಅಂದಾಜು 3,000 ರೂಪಾಯಿ ಆಗ್ತದೆ. ಇವರು ಹೆಣ್ಮಕ್ಳಿಗೆ ಎಷ್ಟು ಕೊಡ್ತಾರೆ? 2,000 ರೂಪಾಯಿ ಕೊಡ್ತಾರೆ. ಗಂಡ ಏನೋ ಕೂಲಿ ನಾಡಿ ಮಾಡಿ, ಆಟೋ ರಿಕ್ಷಾ ಓಡಿಸಿ ಅಥವಾ ಹೊಲದ ಕೆಲಸ ಮಾಡಿನೋ ಏನೋ ಮಾಡಿ ದಿನ ಮೈಕೈ ನೋವು ಬರ್ತದೆ, ಸಂಜೆ ಎಣ್ಣೆ ಹಾಕೇಬೇಕಲ್ಲ. ಬೆಳಗ್ಗೆ ಎದ್ರೆ ಮಗು ಹಾಲು ಕುಡಿಲೇಬೇಕಲ್ಲ. ಅಲ್ಲಪ್ಪ, ಕರೆಂಟ್ ಓಡಿಸೋ ಇಷ್ಟು 3,000 ರೂಪಾಯಿ ಕಿತ್ಕೊಂಡ್ರು. ಎಲ್ಲಿ? ಗಂಡನ ಹತ್ರ ಕಿತ್ಕೊಂಡು ಹೆಂಡತಿ ಕೊಟ್ಬಿಟ್ರು 2,000 ರೂಪಾಯಿ. ಇನ್ನೊಂದ್ 1,000 ರೂಪಾಯಿ ಇವ್ರ ಜೋಬಿಗೆ ಬಿಟ್ಕೊಂಡ್ಬಿಟ್ರು ರಾಹುಲ್ ಗಾಂಧಿ ಕೊಡಕ್ಕೆ ATM. ಇದು ರೀ ಸಿದ್ದರಾಮಯ್ಯ ಅಂದ್ರೆ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಸಿದ್ದರಾಮಯ್ಯ. ಬಡ್ಜೆಟ್ ಅಲ್ಲಿ ನೋಡಿ, ನಿಮ್ಮನೆ ಒಳಗೆ ಗಂಡನ್ ಕಿತ್ತು ಹೆಂಡತಿ ಕೊಡೋದು ಎಂತ ಸ್ಕೀಮ್ ರೀ. ಬಹುಮಾನ, ನೋಬೆಲ್ ಪ್ರಶಸ್ತಿ ಕೊಡ್ಬೇಕಿಂತ ಸ್ಕೀಮ್ಗಳು ತಂದು ದೇಶಕ್ಕೆಲ್ಲ ಹೇಳ್ಕೊಡ್ಬೇಕು.